ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 10 ಪ್ರಸ್ತಾವಿತ ಪರಿಹಾರಗಳು ಸಾಮಾಜಿಕ ಹಾಗೂ ಆರ್ಥಿಕ. ಪುಟ 343. ಭೂಮಿಯ ಹೊರತಾಗಿ ಎಲ್ಲ ಏಕಾಧಿಕಾರಿಗಳು ತೊಲಗಿದವು. ಸರ್ಕಾರಗಳು ಆರ್ಥಿಕತೆಯ ಮಾದರಿಗಳಾಗಿದ್ದವು. ಚಿಂತಕರ ಲಾಭಗಳು, ಮಧ್ಯವರ್ತಿಗಳ ಎಲ್ಲ ರೀತಿಯ ವಿನಿಮಯಕಾರರ ಲಾಭವನ್ನು ಉಳಿಸಲಾಗಿದೆ. ಪ್ರತಿಯೊಬ್ಬರೂ ಎಷ್ಟೋ ಕಟ್ಟುನಿಟ್ಟಾಗಿ ಪ್ರಾಮಾಣಿಕವಾಗಿ ಆಗುವುದಾದರೆ ಯಾವುದೇ ಪೊಲೀಸರು, ನ್ಯಾಯಾಲಯಗಳು, ಜೈಲುಗಳು, ಅಪ್ರಾಮಾಣಿಕತೆಯ ವಿರುದ್ಧ ಯಾವುದೇ ಮುನ್ನೆಚ್ಚರಿಕೆಗಳೂ ಅಗತ್ಯವಿಲ್ಲ. ಫಲಿತಾಂಶವು ಉತ್ಪಾದನಾ ಶಕ್ತಿಯ ಹೆಚ್ಚಳವನ್ನು ಅನುಸರಿಸಿದ್ದಕ್ಕಿಂತ ಭಿನ್ನವಾಗಿರುವುದಿಲ್ಲ. ಇಲ್ಲಿ ಈ ವಾಸ್ತವಿಕ ಆಶೀರ್ವಾದಗಳು ಈಗ ಬದುಕಲು ನಿರ್ವಹಿಸುತ್ತಿರುವ ಅನೇಕರಿಗೆ ಹಸಿವನ್ನು ತರುವುದಿಲ್ಲವೇ? ಇಂದು ಪ್ರಸ್ತಾಪಿಸಿದ್ದರೆ ಎಲ್ಲ ಕ್ರೈಸ್ತ ಪುರುಷರು ಏನೆಂದು ಪ್ರಾರ್ಥಿಸಬೇಕು? ಯುರೋಪಿನ ಎಲ್ಲ ಸೈನ್ಯಗಳನ್ನು ಸಂಪೂರ್ಣವಾಗಿ ವಿಸರ್ಜಿಸಬೇಕು ಎಂಬುದು ನಿಜವಲ್ಲ. ಹಲವಾರು ನಿರುದ್ಯೋಗಿ ಕಾರ್ಮಿಕರನ್ನು ಮಾರುಕಟ್ಟೆಯಲ್ಲಿ ಎಸೆಯುವ ಪರಿಣಾಮಗಳ ಬಗ್ಗೆ ಹೆಚ್ಚಿನ ಭಯವನ್ನು ಹುಟ್ಟುಹಾಕಲಾಗುತ್ತದೆಯೇ? ಈ ರೀತಿಯ ವಿರೋಧಾಭಾಸಗಳ ವಿವರಣೆಯು ನಮ್ಮ ಕಾಲದಲ್ಲಿ ಎಲ್ಲ ಕಡೆಯೂ ಗೊಂದಲಕ್ಕೊಳಗಾಗುತ್ತದೆ. ಉತ್ಪಾದನಾ ಶಕ್ತಿಯನ್ನು ಹೆಚ್ಚಿಸುವ ಎಲ್ಲ ಆವಿಷ್ಕಾರಗಳು ಮತ್ತು ಸುಧಾರಣೆಗಳ ಪರಿಣಾಮವು ತ್ಯಾಜ್ಯವನ್ನು ಉಳಿಸುತ್ತದೆ ಮತ್ತು ಕೂಲಿ ಉಳಿತಾಯ ಮಾಡುತ್ತದೆ. ಆದ್ದರಿಂದ ನಾವು ಅವುಗಳನ್ನು ಕಾರ್ಮಿಕ ಉಳಿತಾಯ ಆವಿಷ್ಕಾರಗಳು ಅಥವಾ ಆವಿಷ್ಕಾರಗಳು ಎಂದು ಮಾತನಾಡುತ್ತೇವೆ. ಈಗ ಸಮಾಜದ ಮತ್ತು ಸಮಾಜದ ಸ್ವಾಭಾವಿಕ ಪರಿಸ್ಥಿತಿಗಳಲ್ಲಿ ಭೂಮಿಯ ಕಡೆಗೆ ಎಲ್ಲರ ಹಕ್ಕುಗಳನ್ನು ಅಂಗೀಕರಿಸಲಾಗಿದೆ. ಕಾರ್ಮಿಕರ ಉಳಿತಾಯ ಸುಧಾರಣೆಗಳು ಪುರುಷರ ಬೇಡಿಕೆಯನ್ನು ಕಡಿಮೆ ಮಾಡದೆಯೇ ಊಹಿಸಬಹುದಾದ ಗರಿಷ್ಠ ಮಟ್ಟಕ್ಕೆ ಹೋಗಬಹುದು, ಏಕೆಂದರೆ ಅಂತಹ ನೈಸರ್ಗಿಕ ಪರಿಸ್ಥಿತಿಗಳಲ್ಲಿ ಕಾರ್ಮಿಕ ಬೇಡಿಕೆಯ ಪ್ರತಿಫಲಕ್ಕಾಗಿ ಕೊಟ್ಟಿದೆ. ಯಾಕೆಂದರೆ ಮನುಷ್ಯರು ತಮ್ಮ ಸ್ವಂತ ಜೀವನದ ಆನಂದದಲ್ಲಿ ಮತ್ತು ಸೃಷ್ಟಿಕರ್ತನು ಮಾನವ ಎದೆಯಲ್ಲಿ ಅಳವಡಿಸಿರುವ ಬಲವಾದ ಪ್ರವೃತ್ತಿಯ ಹುಟ್ಟುಗುಣದಲ್ಲಿದೆ. ಆದರೆ ಸಮಾಜದ ಆ ಅಸ್ವಾಭಾವಿಕ ಸ್ಥಿತಿಯಲ್ಲಿ ಪುರುಷರು ದುಡಿಯುವ ಅವಕಾಶಗಳನ್ನು ಇತರವುಗಳು ನೀಡಿದಾಗ ದುಡಿಯುವ ಶಕ್ತಿಯನ್ನು ಹೊರತುಪಡಿಸಿ ಉಳಿದೆಲ್ಲವನ್ನೂ ಕಸಿದುಕೊಳ್ಳುತ್ತದೆ. ಅಲ್ಲಿ ಅವರ ಬೇಡಿಕೆಯ ಈ ಅವಕಾಶವನ್ನು ಹೊಂದಿರುವವರ ಸೇವೆಯ ಬಳಕೆಯಾಗುತ್ತದೆ ಮತ್ತು ಮನುಷ್ಯನೇ ಸ್ವತಃ ಸರಕು ಆಗುತ್ತಾನೆ. ಆದ್ದರಿಂದ ಕಾರ್ಮಿಕ ಉಳಿತಾಯದ ಸ್ವಾಭಾವಿಕ ಪರಿಣಾಮವು ವೇತನವನ್ನು ಹೆಚ್ಚಿಸುವುದಾದರೂ ಭೂಮಿಯ ಖಾಸಗಿ ಮಾಲೀಕತ್ವವು ಹುಟ್ಟುಹಾಕುವ ಅಸ್ವಾಭಾವಿಕ ಸ್ಥಿತಿಯಲ್ಲಿ ಸೈನ್ಯಗಳ ಚೆದರುವಿಕೆ ಮತ್ತು ಕಾರ್ಮಿಕರ ಉಳಿತಾಯದಂತಹ ನೈತಿಕ ಸುಧಾರಣೆಗಳ ಪರಿಣಾಮವೂ ಸಹ ವಾಣಿಜ್ಯ ಬೇಡಿಕೆಯನ್ನೇ ಕಡಿಮೆ ಮಾಡುವ ಮೂಲಕ ಕೂಲಿಯನ್ನು ಕಡಿಮೆ ಮಾಡುವುದು ಮತ್ತು ಕೇವಲ ಕಾರ್ಮಿಕರನ್ನು ಹಸಿವಿನಿಂದ ಮತ್ತು ಬಡತನಕ್ಕೆ ತಗ್ಗಿಸುವುದಾಗಿದೆ. ಕಾರ್ಮಿಕ ಉಳಿತಾಯ ಆವಿಷ್ಕಾರಗಳು ಮತ್ತು ಸುಧಾರಣೆಗಳನ್ನು ಕಾರ್ಮಿಕರ ಅಗತ್ಯತೆಯ ನಿರ್ಮೂಲನೆಗೆ ಕೊಂಡೊಯ್ಯಲು ಸಾಧ್ಯವಾದರೆ ಫಲಿತಾಂಶವೇನಾಗುತ್ತದೆ? ಆಗ ಭೂ ಮಾಲೀಕರು ಭೂಮಿ ಉತ್ಪಾದಿಸುವ ಎಲ್ಲ ಸಂಪತ್ತನ್ನು ಪಡೆಯಬಹುದಲ್ಲವೇ? ಮತ್ತು ಕಾರ್ಮಿಕರ ಅಗತ್ಯವಿರುವುದಿಲ್ಲ. ಅವರು ಹಸಿವಿನಿಂದ ಅಥವಾ ಭೂ ಮಾಲೀಕರ ವರದಾನದ ಮೇಲೆ ಪಿಂಚಣಿದಾರರಾಗಿ ಬದುಕಬೇಕೋ? ಹೀಗೆ ಭೂಮಿಯಲ್ಲಿ ಖಾಸಗಿ ಆಸ್ತಿಯು ಎಲ್ಲಿಯವರೆಗೆ ಮುಂದುವರಿಯುತ್ತದೋ ಅಲ್ಲಿಯವರೆಗೆ ಕೆಲವು ಮನುಷ್ಯರನ್ನು ಭೂಮಿಯ ಮೇಲೆ ಮಾಲೀಕರಂತೆ ಪರಿಗಣಿಸುವವರೆಗೆ ಮತ್ತು ಇತರ ಜನರು ತಮ್ಮ ದಾರುಣ ಸೈರಣೆಯಿಂದ ಮಾತ್ರ ಅದರ ಮೇಲೆ ಬದುಕಬಹುದು. ಮಾನವ ಬುದ್ಧಿವಂತಿಕೆಯು ತಮ್ಮ ಪ್ರಸ್ತುತ ಪರಿಸ್ಥಿತಿಯನ್ನು ತಪ್ಪಿಸಬಹುದಾದ ದುಷ್ಕೃತ್ಯಗಳನ್ನು ಯಾವ ರೀತಿಯಲ್ಲಿಯೂ ರೂಪಿಸುವುದಿಲ್ಲ. ಮುಕ್ತ ಭೂಮಿಯ ಅಂದರೆ ಫ್ರೀಲ್ಯಾಂಡ್ ಈ ಸಿದ್ಧಾಂತವು ಅದರ ಮೇಲಿನ ತೆರಿಗೆಗಳನ್ನು ಹೊರತುಪಡಿಸಿ ಒಂದು ವಿಶಾಲವಾದ ಮತ್ತು ನ್ಯಾಯಯುತವಾದ ಸಿದ್ಧಾಂತವಾಗಿದ್ದು, ನಾವು ವೈಯಕ್ತಿಕವಾಗಿ ಅದರಿಂದ ಲಾಭ ಪಡೆಯದಿದ್ದರೂ ತಕ್ಷಣವೇ ಕಾರ್ಯರೂಪಕ್ಕೆ ಬರುವುದನ್ನು ನೋಡಲು ನಾವು ಸಂತೋಷಪಡುತ್ತೇವೆ. ಇದು ನಿಸ್ಸಂದೇಹವಾಗಿ ಸಮಾಜಕ್ಕೆ ತಾತ್ಕಾಲಿಕ ಪರಿಹಾರವನ್ನು ಸಿದ್ಧಪಡಿಸುತ್ತದೆ, ಆದರೂ ಅದರ ಭೂ ಮೌಲ್ಯಗಳ ಅಳಿವು ಸಮಾಜವಾದವು ಪ್ರಸ್ತಾಪಿಸುವುದಕ್ಕಿಂತ ಬಹುಶಃ ಅಥವಾ ಇನ್ನೂ ಅಧಿಕ ಆಘಾತವನ್ನುಂಟು ಮಾಡುತ್ತದೆ.